ನೋಡಿ ಇದು ಫೈನಲ್ ಆಗಿದೆ. ಫಸ್ಟ್ ಟೈಮ್ ನನ್ನ ಬರ್ತಡೇ ನನ್ನ ಮಕ್ಕಳು ಔಟ್ ಹೋಗ್ತಿದ್ದಾರೆ. ನಮ್ಮಗೆ ಬರ್ತ್ಡೇಗೆ ಬಟ್ಟೆ ಕೊಡ್ಸಕ್ ಹೋಗ್ಬೇಕು. ನಂಗೆಲ್ಲ ಆಗ್ಬೇಡ ಮಗಳು. ಅದ್ಯಾಕೆ ಅವ್ರ ಬರ್ತಡೇಗೆ ನನಗೆ ಕೊಡ್ಸಿದ್ಯಾ? ಸ್ಯಾಕ್ರಿಫೈಸ್ ಮಾಡಿಲ್ವಾ ನೀವು? ಅಂತ ಸ್ಯಾಕ್ರಿಫೈಸ್ ಮಾಡಬೇಕು. ನಿಮ್ಮ ಮಮ್ಮಿಗೆ ಎಷ್ಟು ಖರ್ಚು ನೀನ್ ತಲೆ ಕೆಡ್ಸ್ಕೊಂತೀಯ? ನಿನ್ ಮದ್ವೆಗೆ ಹೆಂಗೆ ಮಗಳು? Okay, let's go. So welcome back to my new vlog guys. ಬೆಳಗ್ಗೆನೆ ಎದ್ದು ಅಮ್ಮ ನಮಗೆ ಅಂತ ಸೂಪ್ ನ ಮಾಡಿದ್ದಾರೆ. ಮಟನ್ ಸೂಪ್ ಮತ್ತೆ ಬಿರಿಯಾನಿ ಮಾಡಿದ್ದಾರೆ. ನೋಡಿ ಚೆನ್ನಾಗಿ ಮಾಡಿದಾರಾ? ಸೊ ನಾನು ಟುಮ್ ಎಲ್ಲರೂ ಆಚೆ ಹೋಗಿದ್ವಿ, ನಾನು ನಮ್ಮ ಅಕ್ಕ ಟುಮ್ ಈಗ ವಾಪಸ್ ಬಂದ್ವಿ. ಇವತ್ತು ತಮ್ನೇಲ್ ಟೈಟಲ್ ನೋಡ್ದಂಗೆ ನೀವು ನಮ್ಮಗೆ ಬರ್ತ್ಡೇಗೆ ಬಟ್ಟೆ ಕೊಡ್ಸಕ್ ಹೋಗ್ಬೇಕು. ರೆಡಿ ಆಗ್ಬಿಡಿ ಬೇಗ, ಲೆಟ್ಸ್ ಗೋ. ಬನ್ನಿ ನಾವು ಊಟ ಮಾಡೋಣ ಗೈಸ್. ಈಗ ನಾವು ಅಮ್ಮನ ಕರ್ಕೊಂಡು ಹೋಗ್ಬೇಕು, ಈವ್ನಿಂಗ್ ಹೋಗೋಣ ಅಂತೇಳಿ ಎಲ್ಲರೂ ಹಿಂಗೆ ಮಲ್ಕೊಂಡವ್ರು. ನೋಡಿ ನಮ್ಮ ಅಕ್ಕ ಫ್ಲ್ಯಾಟು, ಟುಮ್ ಲಾಕ್ ಹಾಕೊಂಡು ಫ್ಲ್ಯಾಟು. ನಮ್ಮ ಇವಾಗ ಬಂದು ಏನೋ ಮನೆ ಸೈಲೆಂಟ್ ಆಗಿದೆ ಅಂತವ್ರೆ. ನಾನು ಇವತ್ತು ಬ್ಲಾಗ್ ಎಡಿಟ್ ಮಾಡ್ತಿದ್ದೆ. ಟುಮ್ ಸಾಯನ್ ಇವನು ಲಾಕ್ ಹಾಕೊಂಡು ಮಲಗ್ತಾನೆ. ಏನು ಮಾಡ್ತಾನೆ ಲಾಕ್ ಹಾಕೊಂಡು ಗೊತ್ತಿಲ್ಲ ಇವನು. ಗೈಸ್ ಫೈನಲಿ ಬೆಳಗ್ಗೆ ಹೊಡ್ಬೇಕಿದ್ದು ನಂದು ಕೆಲಸ. ಎಲ್ಲರೂ ಲೇಸಿನೆಸ್ ಇಂದ ಇವಾಗ ಹೊರಟಿದೀವಿ. ನೀನ್ ಮಲ್ಗಿರೋದ್ ವಿಡಿಯೋನು ನೋಡಿದೀವಿ ಇಲ್ಲಿ. ಎಲ್ಲ ಕೆಲಸ ಅಂತೆ ಹೆಂಗ್ ಮಲ್ಗಿದ್ ನೋಡಿದ್ರಲ್ಲ. ನಂಗೆಲ್ಲ ಆಗ್ಬೇಡ ಮಗಳು. ಟುಡೇ ಸಂಡೇ ಹೆಂಗ್ ಬೇಕಾದ್ರೂ ಮಲ್ಗಿರ್ತೀನಿ. ಅದನ್ನೆಲ್ಲ ಸಂಡೇ ರೆಸ್ಟ್. ಹೆಂಗಿರೋದು ಹಂಗ್ ಮಲ್ಗಕ್ ಹಾಕೋದಕ್ಕೆ ನಾನೇನು ಸೀಮಾ ಸೋನು ಅಲ್ಲ. ಗೈಸ್ ಈಗ ಲೆಟ್ಸ್ ಗೋ. ನಮ್ಮಗೆ ಏನ್ ಶಾಪಿಂಗ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾರಲ್ಲ, ಗೊತ್ತಿಲ್ಲ ಏನ್ ಮಾಡಿದೀರಾ? ಅವರು ಗೌನ್ ಬೇಕಂತೆ. ಗೌನಾ? ಏನ್ ಕೊಡ್ತೀರಾ? ಅದು ನೀವು ಸೈಜ್ ಸಿಗ್ತಿಲ್ಲ. ಆದ್ರೆ ಸರಿ ಬನ್ನಿ ನಮ್ಮಗೆ ನೈಟಿ ಕೊಡ್ಸ್ಕೊಂಬರೋಣ. ಲೆಟ್ಸ್ ಗೋ. ಅತ್ತಿ ಬೇಗ, ಟೈಮ್ ಆಯ್ತು ಬೇಗ. ಗೈಸ್ ಸೊ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತ ಅನ್ಕೊಂಡಿದೀನಿ. ಕಮರ್ಷಿಯಲ್ ಸ್ಟ್ರೀಟು ಇಲ್ಲಿಂದ ಸಕ್ಕ ದೂರ ಆಗುತ್ತೆ, ಅದಕ್ಕೆ ಇಲ್ಲಿ ಹತ್ತದಲ್ಲೆಲ್ಲರೂ ಹೋಗೋಣ ಅಂತ. ಒಂದು ಅಂಗಡಿ ಇದೆ, ಔಟ್ ಸೈಜ್ ಚೆನ್ನಾಗಿದೆ. ಒಂದ್ಸತಿ ಟ್ರೈ ಮಾಡಿ, ಬಟ್ ಅಲ್ಲಿ ಸ್ವಲ್ಪ ಜಾಸ್ತಿ. ನಮ್ಮ ಅಕ್ಕ ಹಿಂಗ್ ಅನ್ಕೊಂಡು ಮಾತಾಡ್ತಾವಳೆ. ಬಾ ಬೇಗ. ನಾನು ಹಂಗೆ ಕೂತ್ಕೊಳ್ಳೋದು, ಅಲ್ಲಿ ಕೂತ್ಕೊಂಡ್ರೆ ಆ ಕಡೆ. ಅದಕ್ಕೆ ಬನ್ನಿ ಅತ್ತೆ. ಅವ್ರು ನೋಡಿ ನಮ್ಮ ಅಪ್ಪ ಜಾಗನೇ ಇಲ್ಲ ಹತ್ತಕ್ಕೆ. ನಮ್ಮ ಅಪ್ಪ ಪಾಪ ಮುಂದೆ ಬಿಟ್ಟಿರೋದು ಅವ್ರ ಬರ್ತ್ಡೇ ವೀಕ್ ಅಂತ. ಇಲ್ಲ ಅಂದಿದ್ರೆ ಹೋಗೆ ಹಿಂದೆ ಅಂದಿರೋರು ನಮ್ಮ ಅಪ್ಪ. ಹಾ ಬೇಗ ಬಾ ಗೈಸ್, ನಮ್ಮ ಅಕ್ಕ ಬರ್ತಾಳೆ. ಅವಳು ಒಂಚೂರು ಕೆಲಸ ಇದೆ, ಹೊರಟ್ಬಿಟ್ಟು ಲೆಟ್ಸ್ ಗೋ ಗೈಸ್. ಈಗ ಫಸ್ಟ್ ಎಲ್ಲಿ ಹೋಗೋದು? ಇಲ್ಲೆಲ್ಲಾದ್ರು ನಮ್ಮ ಮನೆ ಹತ್ರ ಎಲ್ಲಾದ್ರೂ ಒಂದು ಏರಿಯಾಲ್ ಹುಡ್ಕನ ಒಳ್ಳೆ ಬಟ್ಟೆ ಅಂಗಡಿ. ಏನ್ ಬೇಕು ಇವಾಗ ನಿಮ್ಗೆ? ಗೌನ್ ಏನಕ್ಕೆ? ಎಲ್ಲೂ ಏನು ಈವೆಂಟ್ ಮಾಡ್ತಿಲ್ಲ, ಪಾರ್ಟಿ ಮಾಡ್ತಿಲ್ಲ. ಅಲ್ಲ ನಿಮ್ ಬರ್ತ್ಡೇ ಏನು ಸೆಲೆಬ್ರೇಟ್ ಮಾಡಿದ್ರೆ ಗೌನ್ ತಗೋಬಹುದು. ಗೈಸ್ ಮೇ ಬಿ ಟ್ರಿಪ್ ಇಂದ ಬಂದ್ಮೇಲೆ ನಮ್ಮ ಅಮ್ಮ ಎಲ್ಲರೂ ಕರ್ಕೊಂಡು ಹೋಗೋಣ. ಗೌನ್ ತಗೊಂಡಿರ್ಲಿ ಒಂದು ಸೇಫ್ಟಿ. ಒಂದು ಗೌನ್ ತಗೊಳ್ಳೋಣ ನಮ್ಮ ಅಮ್ಮಂಗೆ. ಟ್ರಿಪ್ ಇಂದ ಬಂದ್ಮೇಲೆ ನಾನು ವಾಪಸ್ಸು ಸರಿ ಬನ್ನಿ ಗೈಸ್. ಈಗ ನಮ್ಮ ಅಮ್ಮಗೆ ಸ್ಯಾರಿ ಮತ್ತೆ ಗೌನು, ಮತ್ತೆ ನಮ್ಮ ಅಪ್ಪಗೆ ಒಂದು ಶರ್ಟ್ ಪ್ಯಾಂಟ್ ಬೇಕು. ಇಲ್ಲಾಂದ್ರೆ ಅವರು ಬಿಡ್ತಾರ? ಇಲ್ಲ ಮೊನ್ನೆ ತಗೊಂಡ್ರಲ್ಲಪ್ಪ ನೀವು ಸಕಲೇಶ್ಪುರ ಅಲ್ಲ, ಶಿವಮೊಗ್ಗ. ಅಲ್ಲೇ ಎರಡು ಹಾಕಿದಾರೆ ನಮ್ಮ ಅಪ್ಪ ನಂಗೆ ಟ್ಯಾಕ್ಸ್. ಶೂ ಶಶಾಂಕ್ಗೆ ಅಂತೇಳಿ ಅದು ನನಗೆ ಬಿತ್ತು ಟ್ಯಾಕ್ಸ್. ಎನಿವೇಸ್ ಬನ್ನಿ ಈಗ ನಮ್ಮ ಅಪ್ಪ ಅಮ್ಮ ಇಬ್ಬರಿಗೂ ಕೊಡ್ಸಿ ವಾಪಸ್ ಬರೋಣ. ಅದ್ಯಾಕೆ ಅವ್ರ ಬರ್ತಡೇಗೆ ನನಗೆ ಕೊಡ್ಸಿದ್ಯಾ? ಅದೆಲ್ಲ ರೂಲ್ಸ್ ಇಲ್ಲ. ಎಲ್ಲಾರ ಮುಂದೆನೂ ಪೆದ್ದಾಗಿ ಮಾತಾಡಬೇಡಿ. ಆಯ್ತು ಅಂದ್ರೆ ಕೋಪ ಬಂದ ಹೊರಗೆ ಅಂತ ಕೂತಿರಿ. ಆಯ್ತು ಅಂದ್ರೆ ನಮ್ಮ ಯಜಮಾನ್ರು ಕೋಪಿಷ್ಟ್ರು ಅಂತ ಅವ್ರಿಗೆ ಹೇಳ್ತೀನಿ. ಅರ್ಥ ಆಯ್ತಾ? ಆಯ್ತು ಅಂದ್ರೆ ಅವ್ರು ಕೊಡ್ಸೋದು ನಮ್ಗೆ ಕೊಡ್ಸ್ಬೇಕು. ನನ್ಗೆ ಕೊಡ್ಸು ಅಂತ ಹೇಳಿ. ನೀನ್ ಕೊಡ್ಸ್ಬೇಡ ಕಣ, ನನಗೆ ಕೊಡ್ಸು, ನಿಮ್ಮ ಅಮ್ಮಗೆ ಕೊಡ್ಸು ಅಂತ ಹೇಳಿ. ಈ ವರ್ಷ ನಮ್ಮ ಅಪ್ಪ ಅಮ್ಮ ಇಬ್ಬರೇ ಸೆಲೆಬ್ರೇಟ್ ಮಾಡ್ಕೋಬೇಕು ಪಾಪ ಅವ್ರ ಬರ್ತ್ಡೇ. ನಮ್ಮ ಅಮ್ಮದು, ನಮ್ಮ ಅಕ್ಕನೂ ನಮ್ಮ ಅಕ್ಕ ಟ್ರಿಪ್ಪಿಂದ ಬಂದ್ಮೇಲೆ ಹೋಗೋಣಪ್ಪ ಎಲ್ಲಾದ್ರೂ. ಆಯ್ತಾ? ಟ್ರಿಪ್ಪಿಂದ ಬಂದ್ಮೇಲೆ ನಮ್ಮ ಎಲ್ಲರೂ ಕರ್ಕೊಂಡು ಹೋಗ್ತೀವಿ. ಈಗ ಸದ್ಯಕ್ಕೆ ಸ್ವಲ್ಪ ಕೆಲಸ ಇದೆ, ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಬರ್ತೀನಿ. ಅದಕ್ಕೆ ಈ ಸರಿ ಸ್ವಲ್ಪ ಕೆಲಸ ಇರೋದ್ರಿಂದ ಬರ್ತ್ಡೇಗಿಂತ ಇಂಪಾರ್ಟೆಂಟ್ ಕೆಲಸ ಇತ್ತು. ಕೆಲಸ ಮಾಡುವ, ನನ್ಗೆ ಒಂದ್ ದಿವಸಕ್ಕೆ ರೆಸಾರ್ಟ್ ಬುಕ್ ಮಾಡ್ಕೊಟ್ಬಿಡು. ನನ್ನ ಫ್ರೆಂಡ್ಸ್ ನಾವೆಲ್ಲ ಹೋಗ್ಬೇಕು, ಎಂಜಾಯ್ ಮಾಡ್ಕೊಂಡು. ಅದೆಲ್ಲ ಆಗಲ್ಲ, ನಾವು ವಾಪಸ್ ಬಂದ್ಮೇಲೆ ನೋಡೋಣ. ಸ್ವಲ್ಪ ಬಿಸಿ ಇದೀನಿ ನಾನು. ಅದೆಲ್ಲ ಏನ್ ಬಿಸಿ ಇರು, ನಾನು ಬರ್ಡೇ ಒಂದ್ ದಿವಸಕ್ಕೆ ಹೋಗಿ ಬರ್ತೀನಿ. ಬೆಳಗ್ಗೆ ಸಾಯಂಕಾಲ ಬರಂಗೆ ಚೆಕ್ ಮಾಡಿ ಹೇಳ್ತೀವಿ.
ಈ ಸರಿ ಆದ್ರೂ ಬರ್ಡೇನ ಗಂಡ ಹೆಂಡತಿ ಸೆಲೆಬ್ರೇಟ್ ಮಾಡಿ. ಅದೇನ್ ಫ್ರೆಂಡ್ಸ್ ಜೊತೆ ಹೋಗ್ತೀರಾ? ಫ್ರೆಂಡ್ಸ್ ಜೊತೆ ದಿನ ಸುತ್ತೀರಾ ತಾನೆ? ಸೆಲೆಬ್ರೇಷನ್ ಮಾಡ್ತಿರಲ್ಲ, ಬರ್ತಡೇ ಮಾಡ್ತಿರೋದು, ಆನಿವರ್ಸರಿ ಎಲ್ಲ ಮಾಡ್ತಿರೋದು. ಸರಿ ಏನೋ ನೋಡೋಣ ಈಗ ಏನ್ ಮಾಡ್ಬೋದು ಅಂತ. ಬನ್ನಿ ಈಗ ಫಸ್ಟ್ ಬಟ್ಟೆಗೆ ಹೋಗೋಣ. ನಾನ್ ಹೇಳಲ್ಲ ನಿಮ್ಗೆ, ಹೋಗ್ಲಿ ಬಿಡೋ ಡ್ಯಾಡಿ ಕೊಡ್ಸ್ಬಿಡು. ಈಗ ನೀ ಕ್ಯಾಪ್ ತಗೊಂಡ್ಬಂದ್ರು ಮಕ್ಳು, ಏನಂತ ಹೇಳಿ ಪಾಪ ಬಿಡೋ ಡ್ಯಾಡಿ ಪಾಪ ಯಾವಾಗ್ಲೂ ನೀ ಪೇನ್ ಅಂತಿರ್ತಾರೆ, ನನಗೆ ಬೇಡ ಡ್ಯಾಡಿ ಕೊಡು ಅಂತ ಹೇಳ್ದೆ. ನಾನ್ ಹಂಗೆ ಹೇಳಿಲ್ವಾ? ಸ್ಯಾಕ್ರಿಫೈಸ್ ಮಾಡಿಲ್ವಾ? ನೀವ್ ಅಂತ ಸ್ಯಾಕ್ರಿಫೈಸ್ ಮಾಡ್ಬೇಕು. ಮತ್ತೆ ಖುಷಿ ಆಗ್ಬಿಡುದು, ಆಯ್ತು ಕೊಡ್ಸ್ಬಿಡು ನನ್ಗೇನು ಒಂದು ಅಂತ, ಲಾಟ್ರಿ ಹೊಡ್ಬಿಡಿ ನನ್ ಜೊತೆ ಅಂತ. ಆಸೆ ಪಟ್ಟಿದ್ರೆ ಅಯ್ಯಪ್ಪ ಅಯ್ಯಪ್ಪ ಎಲ್ಲ ಇರ್ತಿದ್ದೆ ನಾನು. ಎಂತ ಮಾತಾಡ್ದೆ ಕಿರಣ, ಎಂತ ಮಾತಾಡ್ದೆ ಕಿರಣ, ಮಾತು ಮುತ್ತುನಂತ ಮಾತಾಡ್ದೆ ಕಿರಣ. ರೇ ನಿಮ್ಮಂತ ಚಾಲು ಯಾರಿಲ್ಲ ಬನ್ರಿ. ನಾನು ನನ್ನ ಹೆಂಡತಿ ಹತ್ರ ಜಗಳ ಮಾಡಿ ಗೆದ್ದು ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ. ಅದಾಗಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಸ್ಯಾಕ್ರಿಫೈಸ್ ಮಾಡ್ಬೇಕು. ಮತ್ತೆ ಖುಷಿ ಆಗ್ಬಿಡುದು, ಆಯ್ತು ಕೊಡ್ಸ್ಬಿಡು ನನ್ಗೇನು ಒಂದು ಅಂತ, ಲಾಟ್ರಿ ಹೊಡ್ಬಿಡಿ ನನ್ ಜೊತೆ ಅಂತ. ನೋಡೋಣ ಬನ್ನಿ, ಎಲ್ಲ ಹುಡ್ಕೋಣ. ಟ್ರಾಫಿಕ್ ಅಲ್ಲಿ ಈ ಪಾರ್ಕಿಂಗ್ ಹುಡ್ಕೋಷ್ಟರಲ್ಲಿ ಸಾಕಾಯ್ತು. ಅದು ನಾನು ಬೇರೆ ಓಡಿಸ್ಕೊಂಡ್ಬಂದ್ಬಿಟ್ಟಿದ್ದೀನಾ. ಫೈನಲಿ ಈಗ ಲೊಕೇಶನ್ ರೀಚ್ ಆಗಿದ್ದೀವಿ. ಇಲ್ಲೊಂದಷ್ಟು ಅಂಗಡಿಗಳಿದೆ, ನಾವು ಚಿಕ್ಕ ವಯಸ್ಸಿಂದ ಬರ್ತಿರೋ ಅಂಗಡಿಗಳಿದೆಲ್ಲ. ಈ ರೋಡು ಶಾಪಿಂಗ್ ಅಂದರೆ ಈ ರೋಡಿಗೆ ಬರ್ತಿರೋ ಚಿಕ್ಕ ವಯಸ್ಸಿಂದ ನಾವು. ಸೊ ನೋಡೋಣ ಬನ್ನಿ ಇಲ್ಲೇನು ಸೆಲೆಕ್ಟ್ ಮಾಡ್ತಾರೆ ನಮ್ಮ ಅಮ್ಮ ಅಂತ. ನಮ್ಮ ಅಮ್ಮ ಇವಾಗ ಇಲ್ಲಿ ಫಸ್ಟ್ ಗೌನಿಂದ ಸ್ಟಾರ್ಟ್ ಮಾಡಿ ಸ್ಯಾರೀಸ್ ವರ್ಗು ಹೋಗ್ತಾರೆ. ನಿಮ್ ದೊಡ್ಡಮ್ಮ ಇಲ್ಲಿ ಬಂದಿದ್ರು, ಸ್ಯಾರಿ 6,000 ಸ್ಯಾರಿ ಪಾಪ 4 ಕೂಡ ಕೊಟ್ಟಿದ್ರು ನಮ್ಮ ಪರಿಚಯ ಅಂತ ಹೇಳಿ. ನಿಮ್ ದೊಡ್ಡಮ್ಮ ಎಸ್ಕೇಪ್ ಮಾಡ್ಕೊಂಡು ದುಬೈಗೆ ತಗೊಂಡೋದ್ರು ಅವ್ರ ಸ್ಯಾರಿ ತಗೊಂಡು. ಚೆನ್ನಾಗಿತ್ತು ಅದು, ಬ್ಲೂ ನೋಡಿ ಕ್ರೇಜಿ ಆಗಿದೆ. ವಾ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ. ಬಟ್ ಈ ಕಲರ್ ಇದೆಯಾ ನಿಮ್ಮ ಹತ್ರ? मैं फोटो पकड़ कर तेरे को भेजती हूँ, पहले देखो मैं कैसी लगी हूँ करके. ನಮ್ಮಗ್ ಸಣ್ಣ ಕಾಣ್ಬೇಕಂತೆ, ಏನ್ ಮಾಡೋದು? ಸಣ್ಣ ಕಣಕ್ ಸಣ್ಣ ಆಗ್ಬೇಕಲ್ವಾ? ಸಣ್ಣ ಆಗಿಲ್ವಾ? ಇದೆ ಕಲರ್ ಚೆನ್ನಾಗಿದೆ. ವಾವ್ ಬ್ಯೂಟಿಫುಲ್. नाइट फंक्शन फंक्शन ही नहीं है भैया, फंक्शन ही नहीं है. ಗೈಸ್ ನೋಡಿ, ಇದು ಫೈನಲ್ ಆಗಿದೆ ನಮ್ಮ ಸ್ಯಾರಿ. ಇದೊಂದು ಗೈಸ್ ಅಲ್ಲಿ ಸಾಡಿ ನೋಡಿ. ಇವಾಗ ಇಲ್ಲಿ ಶರಾರ ಅಂತ, ಇದು ಶರಾರ. ನಮ್ಮ ಕನ್ಫ್ಯೂಸ್ಡ್ ಆಗಿದ್ದಾರೆ, ಈ ಸ್ಯಾರಿನಾ ಇಲ್ಲ ಈ ಸ್ಯಾರಿನಾ ಅಂತ. ಚೆನ್ನಾಗಿದೆ ಇದು ತುಂಬಾ ಇದಾಯ್ತು. ಇದು ಸ್ವಲ್ಪ ಫ್ಯಾನ್ಸಿ ಆಗಿದೆ, ಎಲ್ಲ ಫಂಕ್ಷನ್ ಆದ್ರೂ ಚೆನ್ನಾಗಿರುತ್ತೆ. ಗೈಸ್ ಅಲ್ಲಿ ಸ್ಯಾರಿ ಆಯ್ತು. ಈಗ ಇಲ್ಲಿ ಗೌನ್ ನೋಡಕ್ ಬಂದಿದ್ದಾರೆ ನಮ್ಮ ಅಮ್ಮ. ನಾವು ಅಪ್ಪ ಚೇರ್ ಹುಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ ಆರಾಮಾಗಿ. ನೋಡ್ತೇನೆ ಅವರೇನು ನೋಡ್ತೇನೆ ಅವ್ರೆ. ಗೈಸ್ ನಮ್ಮ ಅಕ್ಕ ಬರ್ತಿದ್ದೀನಿ ಅಂದ್ಲು, ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ಳು ಬಂದರೆ ಸೆಲೆಕ್ಷನ್ ಬೇಗ ಆಗುತ್ತೆ. ಗೈಸ್ ಅಲ್ಲೇನು ಇಷ್ಟ ಆಗಿಲ್ಲ ಅಂತ ಈಗ ಇನ್ನೊಂದು ಅಂಗಡಿ ಕರ್ಕೊಂಡು ಹೋಗ್ತಾರೆ. ಇವ್ರ ಕತೆ ನೋಡಿ ಪಾಪ. ಗೈಸ್ ನಮ್ಮ ಅಕ್ಕನೂ ಬಂದ್ಲು ವಾಪಸ್ಸು. ಇಲ್ಲಿ ಗೌನ್ ಬೇಡ, ಚಪ್ಪಲಿ ತೊಗೊಳಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದಾರೆ. ಬನ್ನಿ ಚಪ್ಪಲಿ ತೊಗೊಳಕ್ಕೆ ಹೋಗೋಣ. ನಮ್ಮ ಅಮ್ಮಗೆ ಒಂದು ಗಾಡಿ ಒಂದು ಬಟ್ಟೆ ಆಯಿತು. ನಮ್ಮ ಅಪ್ಪ ಗ್ಯಾಪಲ್ಲಿ ಬಂದು ಒಂದು ಬಟ್ಟೆನ ಇಟ್ಬಿಟ್ಟು ಬಿಲ್ಲಿಂಗ್ ಕರೆಕ್ಟಾಗಿ ಇಟ್ಬಿಟ್ಟು ನಾವಿನ್ನೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ನಮ್ಮ ಅಪ್ಪ ಇಟ್ಬಿಟ್ಟು ಸುಮ್ಮನೆ ಹೋದ್ರು, ಬಿಲ್ಲಿಂಗ್ ಆಯಿತು, ಮುಗೀತು. ಈಗ ನಾವು ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮದು ಆಯಿತು, ನಮ್ಮ ಅಪ್ಪದು ಆಯಿತು. ಈಗ ಚಪ್ಪಲಿ ಒಂದು ತೊಗೊಂಡ್ರೆ ಆಯ್ತಲ್ಲ, ಇನ್ನೇನಿದೆ ಬಾಕಿ ಇಲ್ಲ ಅಲ್ಲ, ಅಷ್ಟೇ ಸೆಟ್ಟು. ಬಳೆ ಚೈನು ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತಲ್ಲ ಖರ್ಚು. ನಿನ್ ಮದ್ವೆಗೆ ಹೆಂಗೆ ಬಬ್ಲು? ನಿಮ್ಮ ಮಮ್ಮಿಗೆ ಎಷ್ಟು ಖರ್ಚು? ನೀನ್ ತಲೆ ಕೆಡ್ಸ್ಕೊಂತೀಯ. ನಿನ್ ಮದ್ವೆಗೆ ಹೆಂಗೆ ಬಬ್ಲು? ನಾನು ಶಾಪಿಂಗ್, ನನಗೆ ಶಾಪಿಂಗ್ ಮದ್ವೆಗೆ ಯೋಚನೆ ಮಾಡ್ಬೋದು. ಹುಡುಗಿಗೆ ಯೋಚನೆ ಮಾಡ್ತಿಲ್ಲ, ಅವ್ರದ್ದೇ ಯೋಚನೆ ಮಾಡ್ತವ್ರೆ. ಅಪ್ಪ ಜ್ಯೂಸ್ ಕುಡಿಯೋಣ, ತಿನ್ನೋಣ ಅಂತಾರೆ ಬರೀ. ಆ ಪಕ್ಕದ ಮನೆಯವನ್ ನೋಡಿ, ಅವ್ನ ಹೆಂಡತಿನ ವಾರಕ್ಕೆ 3-4 ದಿನ ತಿರ್ಗಾಡ್ಸೋಕ್ ಕರ್ಕೊಂಡು ಹೋಗ್ತಾನೆ. ನೀವ್ ಯಾವತ್ತಾದ್ರೂ ಹಾಕಿ ಕರ್ಕೊಂಡು ಹೋಗ್ತೀರಾ? ಹ್ಞೂ ಕಣೆ, ನಾನು ಸುಮಾರು ಸಲ ಅವಳನ್ನ ಕೇಳ್ದೆ, ಆದ್ರೆ ಅವಳು ಬರಲ್ಲ ಅಂದ್ಲು. ತಾಯಿಲೂ ಇರಲ್ಲ, ನಮ್ಮ ಅಕ್ಕನೂ ಇರಲ್ಲ. ನಾನು ಇರ್ತೀನಿ, ಬಟ್ ಸಾಯಂಕಾಲ ಬರ್ತೀನಿ. ಇವ್ರಿಗೊಂದು ಲಂಚ್ ಡಿನ್ನರ್ ಫಸ್ಟ್ ಟೈಮ್ ನನ್ನ ಬರ್ತಡೇ, ನನ್ನ ಮಕ್ಕಳು ಔಟ್ ಆಫ್ ಸ್ಟೇಷನ್ ಹೋಗ್ತೀನಿ. ಅಪ್ಪ ಏನಂದ್ರು ಗೊತ್ತಾ? ನೀವು ಯಾರು ಇರಲ್ವಾ? ಹಂಗಂದ್ರೆ ಹೇಳ್ಬಿಡಿ, ನಾನು ನನ್ನ ಫ್ರೆಂಡ್ ಜೊತೆ ಎಲ್ಲಾದ್ರೂ 2 ದಿವಸ ಟ್ರಿಪ್ ಹೋಗ್ತೀನಿ ರೆಸಾರ್ಟ್ಗೆ ಅಂದ್ರು. ನಾನು ಹೇಳ್ದಲ್ಲ ನನಗೆಲ್ಲ ಇವಾಗ ಡೌಗಳು.
ಯಾರು ಬರಲ್ಲ ನನ್ನ ಫ್ರೆಂಡ್ಸು. ನೀವು ಮಾಡ್ಕೊಂಡು ನಾನು ಏನಂತ ಮಾಡ್ತೀನಿ. ಹೊಟ್ಟೆ ಹಸುವಾಗ್ತಿದೆ. ಬೆಳಗ್ಗೆ ತಿಂದಿದ್ದು ಮಧ್ಯಾಹ್ನ ಏನು ತಿನ್ನೋಕ್ಕೆ ಆಗಿಲ್ಲ. ಬೇಗ ಹೋಗಿ ನಾವು ತಿನ್ನಬೇಕು ಮನೇಲಿ. ಜ್ಯೂಸ್ 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 ಕುಡಿತಾವ್ರೆ. ಈಗ ಸ್ಲಿಪ್ಪರ್ ಸೆಲೆಕ್ಷನ್ಗೆ ಬಂದಿದ್ದಾರೆ. ನಮ್ಮ ಅಪ್ಪ ಆಚೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೇರಿದ್ದೀರೋ ಒಳಗೆ ಬಂದಿರೋರು. ನಮ್ಮ ಅಮ್ಮ 2 ಚಪ್ಪಲಿ ಫೈನಲ್ ಮಾಡಿದ್ದಾರೆ. ಗೈಸ್ ಫ್ರೂಟ್ಸ್ ತೊಗೊಳ್ತಾ ಇದ್ದೀವಿ ಈಗ. ಗೈಸ್ ಸರಿಯಾಗಿ ಫ್ರೂಟ್ಸ್ ಎಲ್ಲ ಇಸ್ಕೊಂಡು ನಮ್ಮ ಕಾರ್ ಕಡೆಗೆ ಪಯಣ. ಬಾಯ್ ಬಾಯ್ ಸೀಮಾ ಸೋನು. ನಮ್ಮ ಅಕ್ಕ ಗಾಡೀಲಿ ಬರ್ತಾಳೆ. ಬಾಯ್ ಬಾಯ್ ಗೈಸ್. ಫೈನಲಿ ಶಾಪಿಂಗ್ ಮುಗೀತು. ನಮ್ಮ ಅಪ್ಪದು ಆಯಿತು, ನಮ್ಮ ಅಮ್ಮದು ಆಯಿತು. ಆದರೂ ಸ್ಯಾಟಿಸ್ಫೈ ಆಗಿಲ್ಲ ನಮ್ಮ ಅಮ್ಮ ಅಂತ ಅನ್ನಿಸ್ತಿದೆ ನನಗೆ. ನೋಡಿ ಅವ್ರ ಮಕ್ಕ ನೋಡಿ. ಐ ಆಮ್ ವೆರಿ ಹ್ಯಾಪಿ. ಸ್ಯಾಟಿಸ್ಫೈ ಆಗಿದ್ದಾರಾ? ಸ್ಯಾಟಿಸ್ಫೈ ಆಗಿದೆ. ಐ ಆಮ್ ವೆರಿ ಹ್ಯಾಪಿ. ಬನ್ನಿ ಈಗ ಮನೆ ವಾಪಸ್ ಹೋಗೋದು, ಡಿನ್ನರ್ ಮಾಡೋದು. ನಮ್ಮ ಅಮ್ಮ ಏನಾದ್ರು ಅಡುಗೆ ಮಾಡ್ಕೊಡ್ತಾರೆ ಈಗ, ಅದೇ ತಿನ್ನೋದು. ಫುಲ್ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಆಚೆ ಏನು ತಿನ್ನಬಾರ್ದು ಅಂತ ಇವಾಗ. ಅದಕ್ಕೆ ಆಪಲ್ ತಿನ್ನು. ಆಪಲ್ ಬೇಡ. ಬನ್ನಿ ನಮ್ಮ ಅಮ್ಮ ಅಪ್ಪದು ಈಗ ಅವರು ಬರ್ಡೇ ದಿನ ಏನು ಮಾಡೋದು ಅಂತ ಅವ್ರಿಗೊಂದು ಪ್ಲ್ಯಾನ್ ಮಾಡ್ಕೊಡ್ಬೇಕು ನಾನು. ಎಲ್ಲಿಗೆ ಹೋಗ್ಬೋದು ಅವರು ಅಂತ. ಸೊ ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ಪಾಪ ನಾವು ಯಾರು ಇರಲ್ಲ ಅವರು ಮನೇಲಿ. ನನ್ನ ಸೀರೆ ಉಟ್ಕೊಂಡು ಬಂದು ಮನೆಗೆ ಆರಾಮ ಕುತ್ಕೊಂಡ್ಬಿಡ್ತೀನಿ. ಅಲ್ಲ ಬರ್ಡೇ ದಿನ ಎಲ್ಲರೂ ಆಚೆ ಹೋಗಿ ಬನ್ನಿ ಇಬ್ರು. ಏನಾದ್ರು ಒಂದು ಡಿನ್ನರ್ ಅರೇಂಜ್ ಮಾಡ್ತೀನಿ. ಡಿನ್ನರ್ ಅಂದ್ರೆ ಓಕೆ ಗೈಸ್, ಅವ್ರಿಷ್ಟ. ನಾವು ಹೇಳೋದು ಹೇಳ್ಬೋದು, ಅದಕ್ಕಿಂತ ಜಾಸ್ತಿ ನಾವೇನು ಮಾಡೋಕ್ಕಾಗಲ್ಲ ಗೈಸ್. ಕರೆಕ್ಟ್ ಅಲ್ವಾ? ಬನ್ನಿ ಮನೆಗೆ ಹೋಗೋಣ ಈಗ. ಈ ಟ್ರಾಫಿಕಲ್ಲಿ ಓಡಿಸ್ಕೊಂಡು ಹೋಗೋದೇ ಫೀಲಿಂಗ್ ಇರೋದೀಗ. ಸ್ವಲ್ಪ ಖಾಲಿ ಇದೆ ಬಟ್ ಸ್ಟಿಲ್ ಆದರೂ ನನಗೆ ಟ್ರಾಫಿಕ್. ನಂಗೆ ಖಾಲಿ ರೋಡ್ ಇರಬೇಕು. ನೋಡಿ ಹಿಂಗೆಲ್ಲ ನಿಲ್ಲಿಸಬಾರ್ದು ಇಲ್ಲೆಲ್ಲ. ಇಷ್ಟೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಮೂಲೆಗೆ ಹೋಗ್ಬಿಟ್ಟಿದೆ ಪೈನಾಪಲ್. ಗೈಸ್ ಮನೆಗೆ ವಾಪಸ್ ಬಂದಿದ್ದೀವಿ. ಈಗ ಫಸ್ಟ್ ಡಿನ್ನರ್ ಮಾಡಬೇಕು. ಮಧ್ಯಾಹ್ನ ಅಂತ ಏನು ತಿಂದಿಲ್ಲ. ಬನ್ನಿ. ಇನ್ನು 2 ದಿನದಲ್ಲಿ ನಮ್ಮ ಅಮ್ಮ ಅವರ ಹುಟ್ಟಿದ್ದು. ಈ ಮನೆಯಲ್ಲಿ ಫಸ್ಟ್ ಬರ್ಡೇ ನಮ್ಮ ಅಮ್ಮದಲ್ವಾ? ಈ ಮನೇಲಿ ಸಾಯಿಲ್ದಾದ್ಮೇಲೆ ನಿಮ್ದೆ. ಸಾಯಿಲ್ದಾಗಿಲ್ವಾ? ಫಸ್ಟ್ ಡ್ಯಾಡಿ ಮಾಡಿದ್ದು. ಸೆಪ್ಟೆಂಬರ್ 2 ಅವ್ರದ್ದಾಗಿದ್ದಿಲ್ಲಿ. ಆಮೇಲೆ ಎಲ್ಲೋಗಿದ್ವಿ? ಡ್ಯಾಡಿ ಬರ್ಡೇಗೆ ಎಲ್ಲೋಗಿದ್ವಿ? ಸಾಯಿಲ್ ಟ್ರಿಪ್ ಹೋಗಿದ್ದು ಊರಿಗೆ. ಗೈಸ್ ನಮ್ಮ ಅಮ್ಮಗೆ ಸ್ವಲ್ಪ ಹೆಲ್ತ್ ಹುಷಾರಿಲ್ಲ ಅಂತೇಳಿ ಮತ್ತೆ ಆಚೆಯಿಂದ ಮಂದಿ ತಂದ್ಬಿಟ್ಟು ತಿನ್ನೋಕ್ಕೆ. ಗೈಸ್ ಟೈಮ್ ಫಾರ್ ಡಿನ್ನರ್. ಏನೋ ಅವರೇ ನನ್ನ ಶಾಪಿಂಗ್ ಆಯಿತು. ನಿಮ್ಮ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಬರ್ಡೇಸ್ ಹೆಂಗಿರ್ತಿತ್ತು? ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ಡ್ಯಾಡಿ ಮಾಡೋರು. ನಾವು ಹೆಂಗಂದ್ರೆ ಬರ್ತಡೇಗೆ ಏನಾದರೂ ನಮ್ಮ ಡ್ಯಾಡಿ ಕೊಟ್ಟಿಲ್ಲ ಅಂದ್ರೆ ನಮ್ಮ ಡ್ಯಾಡಿ ಸರ್ಪ್ರೈಸ್ ಆಗಿ ತಂದಿಡೋರು. ತಂದಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬೇಕಂತ ಕಾಡ್ಸೋರ, ಕೋಪಿಸ್ಕೊಳ್ಳೋದು, ಊಟ ಮಾಡದೇ ಇರೋದು, ಮಾತಾಡದೇ ಇರೋದು. ಅಲ್ಲ ನಿಮ್ ಬರ್ಡೇ ಅಂದ್ರೆ ಯಾವ್ದು ಬೆಸ್ಟ್ ಬರ್ಡೇ ಮಾಡಿದ್ದು ನಿಮ್ಮ ಅಪ್ಪ ಫ್ಯಾಮಿಲಿ ಚಿಕ್ಕವರಿದ್ದಾಗ? ಅದೇ ಲಾಸ್ಟ್ ನಾನು PU ಇದ್ದಾಗ. ನಿಮ್ಮ ಡ್ರೀಮ್ ಬರ್ಡೇ ಯಾವ್ದು? ಡ್ರೀಮ್ ಬರ್ಡೇ, ನಿಮ್ ಡ್ರೀಮ್ ಈ ತರ ನನ್ ಬರ್ಡೇ ಈ ತರ ಆಗ್ಬೇಕಪ್ಪ ಅಂತ. ದುಬೈ ಬಿಟ್ಟು ಮಿಲಿಯನ್ ಆದ ದುಬೈಲಿ ಇತ್ತು. ದುಬೈ ಬಿಟ್ಟು ನಿಮ್ಮ ಡ್ರೀಮ್ ಬರ್ಡೇ ಯಾವ್ದು? ಡ್ರೀಮ್ ಬರ್ಡೇ ಎಲ್ಲ ಏನಿಲ್ಲ, ಏನಿದೆ ಮ್ಯಾರೇಜ್ ಡ್ರೀಮ್ ಇದೆ. ಇನ್ನೊಂದು ಮದ್ವೆ ಆಗ್ಬೇಕಾ? ಇನ್ನೊಂದು ಮದ್ವೆ ಆಗ್ಬೇಕಾ? ಓಕೆ. ನಿಮಗೆ ಗಿಫ್ಟ್ ಏನ್ ಬೇಕು? ಗಿಫ್ಟ್ ಅಂದ್ರೆ ಒಂಥರ ಖುಷಿ. ಏನ್ ಬೇಕು ಗಿಫ್ಟ್ ಅಂದ್ರೆ? ಹೆಣ್ಮಕ್ಳ ಆಸೆ ಒಂದ ಎರಡ? ಬೇಗ ಹೇಳಿ, ಒಂದ್ ಹೇಳಿ. ಏನು ಬೇಡವಾ? ಇಷ್ಟೆಲ್ಲ ಡವ್ ಮಾಡಿ ಏನು ಬೇಡ ಹೇಳಿಲ್ವಾ ನಾನು? ಗಿಫ್ಟ್ ಈಗ ಬಜೆಟ್ ಕಮ್ಮಿ ಇದೆ ಅಂದ್ರೆ ಏನ್ ಗಿಫ್ಟ್? ಬಜೆಟ್ ಜಾಸ್ತಿ ಇದೆ. ಸಿಲ್ವರ್ ಡೈಮಂಡ್ ಮಗ ಮೂರಲ್ಲಿ ಯಾವ್ದು? ಅಲ್ಲ ಗೋಲ್ಡಾ ಸಿಲ್ವರ್ ಡೈಮಂಡ್ ಅಂತ ಕೇಳ್ದೆ ಅಪ್ಪ. ಮೂರಲ್ಲಿ ಯಾವ್ದು? ಗೋಲ್ಡನ್ ಪೇಪರ್ ಅಂಟಿಸ್ಕೊಂಡು ತಂದು ಕೊಟ್ಬಿಡ್ತಾನೆ ಅಂತ ಆಮೇಲೆ ನೋಡಿದ್ವಿ ನೀವು. ನನ್ ಮಗನ ಮೇಲೆ ವಿಶ್ವಾಸ ಇದೆ ಕಣ, ಹಂಗೆಲ್ಲ ಮಾಡಲ್ಲ. ನನ್ನ ಹಾರ್ಟ್ ಬ್ರೇಕ್ ಮಾಡಲ್ಲ. ಇವ್ರದ್ದು ಲಿಮಿಟ್ ಸ್ವಲ್ಪ ಜಾಸ್ತಿ, ಆಸೆ ಸ್ವಲ್ಪ ದೊಡ್ಡದಿದೆ. ನಾವು ಇದನ್ನ ನೆಕ್ಸ್ಟ್ ವರ್ಷ ಪೂರ್ತಿ ಮಾಡೋಣ. ರೇಟ್ ಜಾಸ್ತಿ ಆಗಿದೆ ಅಂತ ಹೇಳು ಅಲ್ವಾ? ಎಲ್ಲ ಗೋಲ್ಡ್ ರೇಟು, ಬೆಳ್ಳಿ, ಚಿನ್ನ ಎಲ್ಲ ಜಾಸ್ತಿ ಆಗಿದೆ ರೇಟು. ನನ್ನ ಆಸೆ ಏನಿಲ್ಲ, ಅಲ್ಲಿ ಜಾಸ್ತಿ ಆಗಿದೆ ಅಷ್ಟೇ. ಸರಿ ಆಯ್ತು. ಚಿಕ್ಕ ಆಸೆ ಅಷ್ಟೇ. ಏನು? ಅದೇ ಚಿಕ್ಕ ಆಸೆನ ಅದು ಜಾಸ್ತಿ ಆಗಿದೆ. ಚಿಕ್ಕ ಆಸೆ ಏನು? ಆಸೆ ಹೇಳ್ತಿರೋದು ಏನು ಅಂತ ಹೇಳೋದು. ಏನ್ ಕೊಟ್ರು ಖುಷಿ ಕಣ. ಗೋಲ್ಡ್ ಅಲ್ಲಿ ನಾನಿಲ್ಲಿ ಆಟ ಸಾಮಾನು ಪ್ಲಾಸ್ಟಿಕಲ್ ಕೊಡ್ಸೋಣ ಅಂದ್ರೆ ಗೋಲ್ಡ್ ಹೋಗ್ಬಿಟ್ಟವ್ರೆ. ಓಕೆ, ನೈಸ್ ಡ್ರೀಮ್, ನೈಸ್ ಡ್ರೀಮ್ ಬಿಗ್, ನೈಸ್ ಡ್ರೀಮ್ ಬಿಗ್, ಗೋ ಡ್ರೀಮ್ ಸ್ಮಾಲ್. No, always dream big. You'll get. ಓಕೆ ಗೈಸ್, ಬನ್ನಿ ಈಗ ರಾತ್ರಿ ಬಂದು ಮಲ್ಕೊಂಡು ಮತ್ತೆ ಸೇಮ್ ಬಟ್ಟೆ ಹಾಕೊಂಡಿದ್ದೀನಿ. ಯಾಕಂದ್ರೆ ರೀಲ್ ಶೂಟ್ ಮಾಡ್ಬೇಕಿತ್ತು.
ಅಂಡ್ ಇವಾಗ ಒಂದು ಮೀಟಿಂಗ್ ಇದೆ, ಹೊರಡ್ತಾ ಇದ್ದೀನಿ ಸೈಟ್ ಬಗ್ಗೆ ಮಾತಾಡಕ್ಕೆ. ಒಬ್ರು ಓನರ್ ಬಂದಿದ್ದಾರೆ, ಅವ್ರ ಜೊತೆ ಮೀಟಿಂಗ್ ಇದೆ. ನಮ್ಗೊಂದು ಸೈಟ್ ಇಷ್ಟ ಆಗಿದೆ, ಆ ಸೈಟ್ ಬಗ್ಗೆ ಹೋಗಿ ಏನು ಬೆಸ್ಟ್ ಪ್ರೈಸ್ ಏನ್ ಮಾಡ್ಬೋದು ಇದೆಲ್ಲ ಮಾತಾಡೋದಿತ್ತು. ಅದಕ್ಕೆ ನಮ್ಮ ಶಶಾಂಕ್ ಅವರು ಆಫೀಸ್ಗೆ ಹೋಗದೆ ಎಲ್ಲ ಡೈರೆಕ್ಟ್ ಆಗಿ ಬಂದಿದ್ದಾರೆ. ಬೆಳಗ್ಗೆ ಲಾಗಿನ್ ಆಗಿ ಎಲ್ಲ ಹುಡುಗ ಚಾರ್ಜ್ ಲೇ ಫಾರ್ಮಲ್ ಪ್ಯಾಂಟ್, ಫಾರ್ಮಲ್ ಶರ್ಟ್, ಜೀನ್ಸ್ ಪ್ಯಾಂಟ್ ಹಾಕಿದ್ಯಾ? ಇಲ್ಲ ಎಲ್ಲ ತೊಡಕ್ ಹಾಕಿದೀನಿ ಅದಕ್ಕೆ. ಮನೆ ಗೈಸ್, ಈಗ ನಮ್ಮ ಬರ್ಡೇನ ದೊಡ್ಡದಾಗಿ ಡ್ರೀಮ್ ಇದೆ, ಒಂದು ಕ್ರೇಜಿಯಾಗಿ ಮಾಡ್ಬೇಕು ಅಂತ. ಬಟ್ ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ. ಈ ವರ್ಷ ಬರ್ಡೇ ಅಂತೂ ಆಗಲ್ಲ ಅಂತ ಅನ್ಕೊಂಡಿದೀನಿ ನಾನು. ನೋಡೋಣ. ಶಶಾಂಕ್, ಈ ವರ್ಷ ಕಷ್ಟ ಇದೆ. ಕಷ್ಟ ಇದೆ ಫೈನಾನ್ಷಿಯಲಿ, ಯಾಕಂದ್ರೆ ಕಷ್ಟ ಇದೆ ಎಲ್ಲದೇ. ಅಲ್ಲ, ಈ ವರ್ಷ ನಾವ್ ಇರಲ್ವಲ್ಲ, ನಾನು ನೀನೆಲ್ಲ ಹೋಗ್ತಾ ಇದೀವಲ್ಲ. ಹೌದೌದು, ಸರ್ಪ್ರೈಸ್ ಇರ್ಲಿ ಮಗಳು. ಛೆ, ನಾವಿಬ್ರು ಆ ಟೈಪ್ ಅಲ್ಲ, ನಾವಿಬ್ರು ಆ ಟೈಪ್ ಅಲ್ಲ, ಕೆಲ್ಸದ ಮೇಲೆ ಹೋಗ್ತಾ ಇದ್ದೇವೆ ಅಷ್ಟೇ. ಓಕೆ, ಅವನಿಗೆ ಮದುವೆ ಆಗಿದೆ, ನಿಂಗೂ ಗರ್ಲ್ ಫ್ರೆಂಡ್ ಇದ್ದಾಳೆ. ಆ ಟೈಪ್ ಅಲ್ಲ ಗೈಸ್. ಈಗ ನಮ್ಮ ಬರ್ಡೇಗೆ ಏನೋ ಪ್ಲಾನ್ಸ್ ಮಾಡ್ಬೇಕಿತ್ತು, ಬಟ್ ಈ ವರ್ಷ ಏನಾಗುತ್ತೆ ಏನು ಅಂತ ನೀವು ನೋಡಿ ವೈಟ್ ಮಾಡ್ತಾ ಇರಿ. ಸರ್ಪ್ರೈಸ್ ನಿಮಗ್ ಮಾತ್ರ, ಸರ್ಪ್ರೈಸ್ ನಮ್ಮಗ್ ಮಾತ್ರ ಅಲ್ಲ, ನಿಮ್ಗೂ ಇದೆ. ಸಿ ದ ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್. ಬೈ, ಟೇಕ್ ಕೇರ್.